ಮಲೆನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಮಳೆಗೆ ಮನೆಯ ಮೇಲೆ ಬೃಹತ್ ಮರ ಧರಾಶಾಹಿಯಾಗ್ಬಿಟ್ಟಿದೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ನಾಶವಾಗಿವೆ. ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮರ ಬೀಳುವಂತಹ ಶಬ್ದ ಕೇಳಿ ಮನೆ ಒಳಗಡೆ ಇದ್ದವರು ತಕ್ಷಣ ಹೊರಗಡೆ ಓಡ್ ಬಂದಿದ್ದಾರೆ. ಪ್ರೇಮ ಎಂಬ ಮಹಿಳೆ ಅವರ ಮೇಲೆಯೇ ಮರದ ಟೊಂಗೆ ಬಿದ್ದುಬಿಟ್ಟಿದೆ. ಮರದ ಟೊಂಗೆ ಬಿದ್ದಂತಹ ಪರಿಣಾಮ ಅವರು ಗಾಯಗೊಂಡು ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮರ ಬಿದ್ದಂತಹ ಪರಿಣಾಮ ಇಡೀ ಮನೆ ಸಂಪೂರ್ಣವಾಗಿ ಜಖಂ ಆಗ್ಬಿಟ್ಟಿದೆ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ತಾಲೂಕು ಆಡಳಿತ ಹಾಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ರಾತ್ರಿ 12 ಗಂಟೆಗೆ ಭಾರಿ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಮಳೆ ಇತ್ತು. ಒಂದು ಪುರ್ಸೊತ್ತಿಲ್ದೆ ಬರ್ತಿತ್ತು. ರಾತ್ರಿ 12 ಗಂಟೆಗೆ ಆಗಿದ್ದು ಅಪಘಾತ ಇದ್ದು, ಮರ ಬಿದ್ದು ಈ ಗೋಡೆ ಗೀಡೆ ಎಲ್ಲ ಹೋಗಿದೆ. ಪೆಟ್ಟಾಗಿದೆ, ತಲೆಗೆ ಪೆಟ್ಟಾಗಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಒಬ್ರಿಗೆ ಒಳಗಡೆ ನೋಡಕ್ಕಿಲ್ಲ, ಎಲ್ಲ ಪುಡಿಯಾಗಿ ಹೋಗಿದೆ. ಈಗ ಅದ್ರ ಮೇಲೆ ನೀವು ಯಾರಿಗೆ ಮಾಹಿತಿ ಕೊಡಿ ಸರ್? ನಮ್ಮ ಗ್ರಾಮಸ್ಥರಿಗೆ ಇಲ್ಲಿ ಪಂಚಾಯತಿಗೆ ಅವರಿಗೆ ತಿಳಿಸಿದ್ವಿ. ಕೂಡಲೇ ಸೋನ್ನ ಮತ್ತೆ ಇಲ್ಲಿ ಮೆಂಬರ್ ಎಲ್ಲ ಬಂದಿದ್ದರು. ಅಧಿಕಾರಿಗಳು ನಮ್ಮ ಕಳಸದಿಂದ ನಾಡ ಕಚೇರಿ ಅವರು ಬಂದಿದ್ರು, ಮತ್ತೆ ಫಾರೆಸ್ಟ್ರು ಅವರು ಎಲ್ಲ ಬಂದಿದ್ದಾರೆ. ಬೇರೆ ಯಾರಿಗೂ ಆಗಿಲ್ಲ, ಏನಿಲ್ಲ. ಮನೆ ಸಿಕ್ಕಾಪಟ್ಟೆ ಮನೆಯೇ ಎಲ್ಲ ಹೋಗಿದೆ. ಅದು ಏನಿದಿಲ್ಲ. ಅದು ಅಧಿಕಾರಿಗಳು ಬಂದು ಈಗ ಇನ್ನು ಹೇಳ್ಬೇಕಷ್ಟೇ. ಈಗ ಇಂಜಿನಿಯರ್ ಬರ್ಬೇಕಂತೆ, ಅದ್ರ ಮೆಜರ್ಮೆಂಟ್ ಏನು ತಗೊಳ್ತಾರೆ ಏನಂತ ಇನ್ನು ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ ಸರಿಸುಮಾರು 12 ಕಾಲು ಗಂಟೆ ರಾತ್ರಿಗೆ ವಿಪರೀತ ಮಳೆ ಇತ್ತು, ಗಾಳಿ ಇತ್ತು. ಆ ಸಂದರ್ಭದಲ್ಲಿ ಮನೆ ಮೇಲೆ ಮರ ಬಿದ್ದಿದೆ ಅಂತೇಳಿ ನಮ್ಮ ತಕ್ಷಣ ಇಲ್ಲಿಂದ ಕಾಲ್ ಮಾಡಿದ್ರು. ನಮ್ಮ ಪಂಚಾಯತಿ ಸಿಬ್ಬಂದಿ ನಮಗೆ ಕಾಲ್ ಮಾಡಿದ್ರು, ಈ ರೀತಿ ಆಗಿದೆ ಅಂತೇಳಿ. ತಕ್ಷಣ ನಾನು 12:30 ನಾನು ಸ್ಪಾಟಿಗೆ ಬಂದು ನೋಡ್ಬೇಕಾದ್ರೆ ತಲೆಗೆ ಮರದ ಒಂದು ಹಂಚು ಬಿದ್ದು ತಲೆಗೆ ಪೆಟ್ಟಾಗಿ ರಕ್ತ ಬರ್ತಾ ಇತ್ತು. ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗುವ ವ್ಯವಸ್ಥೆಯನ್ನು ಹೇಳಿ ಅವ್ರಿಗೆ ತಾತ್ಕಾಲಿಕ ಕೂತ್ಕೊಳ್ಳಕ್ಕೆ ಹಿಂದ್ಗಡೆ ಒಂದು ಶೆಡ್ ಇತ್ತು. ಶೆಡ್ಡಿಗೆ ಟಾರ್ಪಲ್ನೆಲ್ಲ ರಾತ್ರಿನೇ ಹಾಕಿದ್ವಿ. ಸ್ಥಳೀಯರೆಲ್ಲ ಬಂದು ಸಹಕಾರ ಮಾಡಿದ್ರು. ತಕ್ಷಣ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.